ತುಂಬಾ ಜನ ನೀವು RCB ಜಾಸ್ತಿ ಗೆಲ್ಬೇಕು ಅಂದ್ರೆ ಯಾರು ಟಿ ಶರ್ಟ್ ಹಾಕ್ಬೇಡಿ, ಬರೀ ಮ್ಯಾಚ್ ನೋಡಿ. 100% RCB ಗೆಲ್ಲುತ್ತೆ. ಸೊ ಫ್ಯಾನ್ಸಿ ಟಿ ಶರ್ಟ್ ತಗೋಬೇಡಿ ಯಾರು ಟಿ ಶರ್ಟ್ ತಗೋಬೇಡಿ ಸರ್. ಟಿ ಶರ್ಟ್ ಹಾಕಿ ಹೋಗ್ಬೇಡಿ RCBಗೆ. ನಿಮ್ ಡ್ರೆಸ್ ಅಲ್ಲಿ ನೀವು ಹೋಗಿ, ಮ್ಯಾಚ್ ಗೆಲ್ಲುತ್ತೆ. ಹಂಗಾರೆ ಈಗ ಈ ಮ್ಯಾಚ್ ಗೆ ಇದು ಟ್ರೈ ಮಾಡಬಹುದಾ? ಪಕ್ಕ ನಾವು ಮುಂಚೆಲ್ಲ ಅಡ್ವಾನ್ಸ್ ಆಗಿ ಹೇಳ್ತಾ ಇದೀವಿ. ಹೌದು, ಏನಲ್ಲಿ ಮುಂಚೆಲ್ಲ ಅಡ್ವಾನ್ಸ್ ಆಗಿ ಹೇಳ್ತಾ ಇದೀವಿ. 100% 4-5 ದಿವಸ ಮುಂಚೆಲ್ಲ ಹೇಳ್ತಿದ್ದೀನಿ. ಮ್ಯಾಚ್ ಇಡಕ್ಕೆ ಎಡಿಸಿದೆ. ಹೌದು, ಯಾರು ಕೂಡ ನಮ್ ಪ್ರೋಗ್ರಾಮ್ ನೋಡಿದ್ರು ಟಿ ಶರ್ಟ್ ತಗೋಬೇಡಿ. RCB ಜರ್ಸಿ ಬೇಡ, RCB ಜರ್ಸಿ ಬೇಡ. ನಿಮ್ ಡ್ರೆಸ್ ಅಲ್ಲಿ ನೀವು ಹೋಗಿ ಮ್ಯಾಚ್ ನೋಡಿ, ಪಕ್ಕ ಗೆಲ್ತಾರೆ. 100% ಗೆದ್ದಿಲ್ಲ ಅಂದ್ರೆ ಗುರುಜಿ ಕೇಳ್ಬೇಕು. ಸರ್ ಗೆಲ್ತಾರೆ ಸರ್, ಗೆಲ್ತಾರೆ. 100% ಗೆಲ್ತಾರೆ. ಪ್ರಯತ್ನ ಏನಕ್ಕೆ? ಈಗ ನಾನು ಯಾವತ್ತು RCB ಡ್ರೆಸ್ ಹಾಕಿಲ್ಲ, ನೋಡಿಲ್ಲ, ಹೋಗ್ತಾ ಇದ್ದೀನಿ. ನನ್ ಮಕ್ಳಿಗೆ ಕೇಳ್ತಾರೆ. ನನ್ನ ಮಗಳಿಗೆ ಹೋದಾಗ ನನ್ ಪ್ರಕಾರ ನಿಮ್ ಡ್ರೆಸ್ ಅಲ್ಲಿ ನೀವು ನೋಡಿ, ಅವತ್ ಗೊತ್ತಾಗುತ್ತೆ ಅವ್ರಿಗೆ. ಯಾರಿಗೆ ಹೇಳಿ? RCB ಟೀಮ್ ಮುಟ್ಸ್ಬೇಕು ಅಂದ್ರೆ ಯಾರೊಬ್ರು ನೀವು RCB ಬಟ್ಟೆ ತಗೋಬೇಡಿ. ಇದು ಒಂದು ಫ್ಯಾನ್ಸ್ ಚೇಂಜ್ ಮಾಡಿ. ನೀವು ಮ್ಯಾಚ್ ಗೆಲ್ಬೇಕಾ RCB ಬಟ್ಟೆ ಬೇಕಾ? ಮ್ಯಾಚ್ ಗೆಲ್ಬೇಕು ನೀವು ಬಟ್ಟೆ ಟಿ ಶರ್ಟ್ ಹಾಕ್ಬೇಡಿ. ಅದನ್ನ ಪಕ್ಕ ಗೆಲ್ತಾರ್ರಿ, ಬರ್ದಿಟ್ ಕೇಳ್ರಿ. ಹೌದಾ? ಟಿ ಶರ್ಟ್ ಹಾಕ್ಬೇಡಿ ಜಾಸ್ತಿ. ಟಿ ಶರ್ಟ್ ಕಮ್ಮಿ ಮಾಡಿದಷ್ಟು ಲಕ್ ಜಾಸ್ತಿ ಬರುತ್ತೆ. ಬಹಳ ವಿಶೇಷವಾಗಿ ನೀವು ನೋಡಿ, ಮೊನ್ನೆ ಚೆನ್ನೈ ಮೇಲೆ ಗೆದ್ರು. ಹೌದು, ಏನ್ ಹೇಳಿ? ಚೆನ್ನೈ ಮೇಲೆ ಗೆದ್ದಾಗ ಹೈಯೆಸ್ಟ್ ಧೋನಿ ಫಾಲೋವರ್ಸ್ 7 ಯೂಸ್ ಮಾಡಿದ್ರು. ಎಲ್ಲೋ ಇತ್ತು, ನಮ್ದು ಇಲ್ರಲ್ಲ ಬಟ್ಟೆ, ಅವ್ರದೇ ಹೆವಿ ಇತ್ತು. ಹೊಡೆದು ನಾವು ಅವಾಗ ಹೊಡೆದು ಸರ್. ಯಾಕೆ ಹೊಡೆದು? ಧೋನಿ ಫಾಲೋವರ್ಸ್ ಜಾಸ್ತಿ ಇದ್ರು. ಚೆನ್ನೈ ಫುಲ್ ಎಲ್ಲಿ ನೋಡ್ರು ಚೆನ್ನೈ ಸ್ಟೇಡಿಯಂ ಆಗಿತ್ತು. ನಾವು ಅವತ್ತು ಹೊಡೆದವ್ರಿಗೆ ನಮ್ ಬಟ್ಟೆ ಯಾವಾಗ ಜಾಸ್ತಿ ಆಗುತ್ತೆ ನಾವು ಹೊಗೆ ಹಾಕಿರ್ತೀವಿ. ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಅಂತ. ನೀವು ಟಿ ಶರ್ಟ್ ಅವಾಯ್ಡ್ ಮಾಡಿ. ಏನೇಳಿ? ಟಿ ಶರ್ಟ್ ಅವಾಯ್ಡ್ ಮಾಡಿ ಸರ್. ಟಿ ಶರ್ಟ್ ಅವಾಯ್ಡ್ ಮಾಡಿ, ಪಕ್ಕ ಗೆಲ್ತಾರೆ. RCB ಫಾಲೋವರ್ಸ್ ಯಾರು? ಫಾಲೋವರ್ಸ್ಗಿಂತಲೂ ಕೂಡ ಫಾಲೋವರ್ಸ್ ಏನಿಲ್ಲ ಸರ್. ಅವ್ರೇನು ಇವ್ರ ಹತ್ರ ದುಡ್ಡು ಇಸ್ಕೋಗಿ ಅವ್ರೇನು ಓನರ್ಗಳೇನು ದುಡ್ಡು ಹಾಕಿಂದಿಲ್ಲ. ನಾವು ತೆವಲಿ ಕ್ರಿಕೆಟ್ ನೋಡ್ತಾ ಇದೀವಿ. ನಾವು ಫಾಲೋವರ್ಸ್ ಅನ್ನೋದು ತಪ್ಪು. ಏನ್ ಹೇಳಿ? ಹೌದು, ಹಾಗಾಗಿ ದುಡ್ಡು ಹಾಕಿರೋ ಅವ್ನಿಗೆ ಗೊತ್ತಾದ್ರು ಸಂಕಟ ಎಷ್ಟು ಅಂತ. ಏನ್ ಹೇಳಿ? ಹೌದು, ಅದ್ರಿಗೆ ಅವರಿಗೆ ಗೊತ್ತಾಗುತ್ತೆ. ಸಿನಿಮಾದಲ್ಲಿ ಊರೂರಿಗೆ ಹೀರೋ ದಾನ ಮಾಡ್ತಾನೆ. ಬಾಕಿ ಟೈಮಲ್ಲಿ ಅವರು ಮನೆ ಮುಂದೆ ಎಂಜಿ ಕೇಳಕ್ ಆಗಿ ಓಡ್ಸಾಕಲ್ಲ. ಸಿನಿಮಾದಲ್ಲಿ ನೀವು ನೋಡ್ಬೇಕು, ಎಲ್ಲ ಯಶ್ ಒಬ್ನೇ ರೀ. ಅವ್ರ ಹೆಂಡತಿಗೋಸ್ಕರ ಫ್ಯಾನ್ ಆಗ್ತಾ KGF ಅಲ್ಲಿ, ಫಿಲಮ್ ಅಲ್ಲಿ. ಬೇರೆ ಪಿಕ್ಚರ್ ಎಲ್ಲ ನೋಡಿ, ಸಿನಿಮಾಲ್ ಬರೀ ಬಡವ ಅಂತ ತೋರಿಸ್ತಾರೆ. ಬಂದ್ ಇಳಿಯೋದೆಲ್ಲ BMW ರೇಂಜ್ ರೋವರ್ ಕಾರು. ಏನ್ ಹೇಳಿ? ಅರ್ಥ ಆಯ್ತಾ? ಸಿನಿಮಾದಲ್ಲಿ ಬಡವನಾಗಿ ತೋರಿಸ್ತಾರೆ. ಯಶ್ ಒಬ್ನೇ ಹೀರೋ ಆಗಿ ತೋರಿಸಿದ್ದು. ಏನು 10 ಜನಕ್ಕೆ ಹೀರೋಗಳು ಹೊಡಿತೀನಿ ಅಂತ ಹೇಳಿದ್ದೀನಿ. ಹಾಗಾಗಿ ಯಶ್ ಸೂಪರ್ ಸ್ಟಾರ್ ಆಗಿದ್ದು. ಇನ್ನ ಗುರುಗಳೇ, ರಾಜಸ್ಥಾನ RCB ಮ್ಯಾಚ್ಗೆ ಮಳೆ ಏನಾದ್ರು ಅಡ್ಡಿ ಪಡಿಸುತ್ತಾ? ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಬರ್ಬೋದು. ಬೆಂಗಳೂರು ಒಂಥರ ತಣ್ಣನ ವೆದರ್, ಯಾವ ಬೇಕಾದ್ರೂ ಚೇಂಜ್. ಮೊನ್ನೆ ತರ ಇಲ್ಲ. ಬೆಂಗಳೂರು ಏನೇ ಬಂದ್ರು ಕೂಡ ಬುದ್ಧಿವಂತರಾಗಬೇಕು. ಎಷ್ಟೇ ಮಳೆ ಬರ್ಲಿ ಸರ್, 5 ಓವರ್ ಇದ್ರೆ ಬಿಗ್ ಹಿಟ್ ಹೊಡಿಬೇಕು. 10 ಓವರ್ 14 ಓವರ್ ಇದ್ರೆ ಒಂದ್ 3 ಓವರ್ ಬಾಲ್ ನ ಆಡಿಸ್ಬೇಕು. ಯಾಕಂದ್ರೆ ಬಹಳ ಆಗದಾಗ ಬಿರಿಯಾನಿ ಇದ್ದಂಗೆ ಶ್ರೀನಿವಾಸ ಸ್ಟೇಡಿಯಂ ತೆಗೆದು ಗಮ್ ಅನ್ನುತ್ತೆ. ಬಾಲ್ ರಪ್ ಅಂತ ರೇಜ್ ಆಗುತ್ತೆ. ಹಾಗಾಗಿ ಹುಷಾರಾಗಿ ಆಡ್ಬೇಕು. ಫಸ್ಟ್ ರನ್ನಿಗೆ ಆಡ್ಬೇಕು. ಒಂದ್ 3 ಓವರ್ ರನ್ನಿಗೆ ಆಡ್ಬೇಕು. ಹೆಂಗೆ ಆಡ್ರು ಸರ್, ನೀವು ನೆಲದಲ್ಲಿ ಹೊಡ್ರು 10 ರನ್ ಬರುತ್ತೆ. 20 ರನ್ ಬೇಕಾಗಿಲ್ಲ ನಿಮ್ಗೆ. ಏನ್ ಹೇಳಿ? ಸಾಕು, 10 ರನ್ ಸಾಕು. ನೀವು 10 ರನ್ ಗಾಡಿ ಒಳ್ಳೆ ಸ್ಕೋರ್ ಬರುತ್ತೆ. ಎಲ್ಲರಿಗೂ ಬ್ಯಾಟ್ಸ್ಮನ್ ಕೊಡಿ ನಾಳೆ ಬಿಗ್ ಹಿಟ್ ಆಗಕ್ಕೆ. ನೀವು ಸ್ಟಾರ್ಟಿಂಗ್ ಹೊಡೆದ್ಬಿಟ್ಟು ಹೋಗ್ತೀರಾ, ಡೇಂಜರ್ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.